ನಾನ್ ವೆಜ್ ತಿನ್ನುವಂತ್ಯಾ ನಾನ್ ವೆಜ್ ಇನ್ನೊಂದ್ಸರಿ ನಾನ್ ವೆಜ್ ತಿನ್ನುವಂತ್ಯಾ ವಿರಾಟ್ ಕೊಹ್ಲಿ का विकेट गया this is my new jersey yes ಓ ಏನ್ ಕ್ಲಿಯರ್ ಮಾಡಿ ಏನ್ ದುಡ್ಡು ಕೊಟ್ಟಿಲ್ವಾ ನಾವು ಬಂದಿದೀವ ಯಾವ ತರ ಕೊಡ್ತೀನಿ ಅಂದ್ರೆ ಡಾಕ್ಟರ್ ಬಗುಸ್ ಕೊಡ್ತೀನಿ ನಿಮಗೆ ನೀ ಏನ್ ಬ್ರೋ ಜಗಳಕ್ಕೆ ಹೋಗ್ತಾ ಇದ್ಯಾ ಸುಮ್ಮನೆ ಇರು ಬ್ರೋ ಗೈಸ್ ಅನುಷ್ಕಾ ಶರ್ಮನ್ ಫೋನ್ ಪಾಸ್ವರ್ಡ್ ನೋಡ್ಕೊಂಡ್ಬಿಟ್ಟವ್ರೆ ಇಲ್ಲ 256 ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಹೋಟೆಲ್ನಿಂದ. ಸೊ ಬೇಗ ರೆಡಿಯಾಗಿ ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಸ್ಟೇಡಿಯಂ ಕಡೆಗೆ. ಸೊ ಟೈಮ್ ಆಲ್ರೆಡಿ 3 ಗಂಟೆ 12 ನಿಮಿಷ. ಫುಲ್ ರೆಡಿಯಾಗಿ ಇವಾಗ ನಾವು ಫಸ್ಟ್ ರ್ಯಾಡಿನ್ಸನ್ ಹತ್ರ ಹೋಗಿ ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಸ್ಟೇಡಿಯಂಗೆ ಹೋಗಬೇಕು. 7:15 ಮ್ಯಾಚ್ಗೆ 3 ಗಂಟೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಆದರೂ ಲೇಟಾಗಿ ಹೋಗ್ತೀನಿ ಅಂತ ನನಗೆ ಗೊತ್ತು. ನಮ್ಮ ಬಾಯ್ಸ್ ಎಲ್ಲ ನೋಡಿ ಫುಲ್ ರೆಡಿ ಆಗಿಬಿಟ್ಟಿದ್ರೆ ಟಾಪ್ ಟು ಬಾಟಮ್ ರೆಡ್ ಹಾಕೋಬಿಟ್ಟವ್ರ ಅಣ್ಣ. ಓಕೆ ಗೈಸ್, ಇದಕ್ಕಿಂತ ಮುಂಚೆ ರೆಡಿ ಆಗಿರೋದು ಒಂದು ಸ್ವಲ್ಪ ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಮಾಡ್ತಾರೋ ಕೆಲಸನೇ ಆಚೆ ಬಂದು ಬಿಸಿಲು ನೋಡ್ತಾ ಇರೋದು. ಎಲ್ಲ ಎದ್ದು ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿ ಹೋಗ್ತಾ ಇದೀವಿ ಗೈಸ್. ಫುಲ್ ಜೋಶಾ? ಫುಲ್ ಜೋಶ್ ಬ್ರೋ. ಇವಾಗೆಲ್ಲ ಓಕೆನಾ? ಕಕ್ಕಾಗಿಕ್ಕದೆಲ್ಲ ಏನಿಲ್ಲ ತಾನೇ? ಸರಿ ಬನ್ನಿ ಮತ್ತೆ ನಾಷ್ಟ ಮಾಡೋಣ. ಅವ್ರು ನೋಡಿದ ತಕ್ಷಣ ಸೈಕ್ ಆಗ್ಬಿಡ್ತಾರೆ ನನ್ನ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಜಿ. ಕಮ್ ಬ್ಯಾಕ್. ಬ್ರೆಡ್ ತಿಂತೀರಾ? ಬ್ರೆಡ್, ಜಾಮೂನ್, ಬಟರು, ಇಂಗ್ಲಿಷ್ ಬ್ರೇಕ್ಫಾಸ್ಟು ಒಂದು ಕಡೆಯಿಂದ ನೋಡ್ಕೊಬನ್ನಿ. ಒಳ್ಳೆ ಏನು ಗೊತ್ತಾ ಬ್ರೋ, 5 ಸ್ಟಾರ್ಗಿಂತ ಇಲ್ಲಿ ಪೀಸು. 5 ಸ್ಟಾರಲ್ಲಿ ಯಾವಾಗಲೂ ಇರ್ತೀವಿ, ಇಂಥ ಜಾಗದಲ್ಲಿ ಇರೋದಲ್ಲ. ನಾನು ಲಾಸ್ಟ್ ಟೈಮ್ ಇಲ್ಲೇ ಇದ್ದೆ ಒಬ್ಬನೇ, ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಆಮೇಲೆ ಒಬ್ಬನೇ 2 to 3 ಡೇಸ್ ಒಬ್ಬನೇ ಇದ್ದೆ. ಇವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. A few moments later. ಡೀಪ್ ಸ್ಲೀಪ್ ಆದ್ಮೇಲೆ ಇವಾಗ ಎದ್ದು ಮ್ಯಾಚ್ ಕಡೆ ಹೋಗಬೇಕು, ರೆಡಿ ಆಗಬೇಕು. ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ. ಸೊ ಇವಾಗ ರೆಸ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಮ್ಯಾಚ್ಗೆ ಹೋಗೋ ಸಮಯ. ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಮ್ಯಾಚ್ ಕಡೆ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಹೋಗ್ತಾನೆ ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿ, ಟೀ ಶರ್ಟ್ ಏನು ಮಸ್ತಾಗಿ ಕಾಣಿಸ್ತಾ ಇದೆ ಇವ್ರಿಗೆ ಅಂದ್ರೆ ಫುಲ್ ಟಾಪ್ ಟು ಬಾಟಮ್ ರೆಡ್. RCB ಟೋಪಿ, RCB ಟೀ ಶರ್ಟ್, ಏನೋ ಬರ್ದಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಕ್ಕನ್ ಕೊಟ್ಟೆ ತಗೊಳಕ್ಕೂ ರೆಡಿ ಇರ್ಬೇಕು, ಇಲ್ಲ ಅಂದ್ರೆ ನಕ್ಕನ್ ಕೊಡ್ಲೇಬಾರ್ದು. ಗಾಡಿ ಎತ್ಕೊಂಡು ಹೋಗ್ತಾ ಇದೀವಿ. ಸೊ ನಮ್ಮ ರೂಮ್ ಮುಂದೆನೆ ಅವ್ರ ರೂಮ್ ಇರೋದು. ನೋಡೋಣ ಬನ್ನಿ. ಇಲ್ಲಿಂದ ವ್ಯೂ ನೋಡಿ ಏನು ಮಸ್ತಾಗಿದೆ. ವಾ ಗೈಸ್, ಎಲ್ಲ ರ್ಯಾಡಿನ್ಸನ್ ಗಾಡಿಗಳೆಲ್ಲ ಇಲ್ಲೇ ಐತೆ. ನಾವೇನು ಟಿಕೆಟ್ ಕಲೆಕ್ಟ್ ಮಾಡೋಕೆ ಬಂದಿದ್ವಿ, ಅವ್ರು ಇಲ್ವೇ ಇಲ್ಲ ಗೈಸ್. ಎಲ್ಲ ಆಚೆ ಹೋಗಿದ್ದಾರೆ. ಅರ್ಧ ಗಂಟೆ ಬಿಟ್ಕೊಂಡ್ ಬಾ ಅಂತ ಹೇಳಿದ್ರು ಗೈಸ್. ಊಟ ಮಾಡೋಕ್ಕೆ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ KFCಗೆ. ಸೊ ಅದಕ್ಕೆ ಇವಾಗ ಸ್ಟೇಡಿಯಂಗೆ ಹೋಗೋ ಜಾಗದಲ್ಲಿ ಇಲ್ಲೇ ಬಂದು ಏನೋ ತಿನ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದಿದ್ದೀವಿ. ನಾವೇನು ರ್ಯಾಡಿನ್ಸನ್ಗೆ ಹೋಗಿದ್ವಿ, ಅಲ್ಲಿ ಟಿಕೆಟ್ ಇಸ್ಕೊಂಡಿಲ್ಲ, ಆಮೇಲೆ ಹೋಗಿಸ್ಕೋಬೇಕು. ಇವ್ರು ನೋಡಿ ಘಟ, ನಮ್ಮ ಸಬ್ಸ್ಕ್ರೈಬರ್ ಹೆಂಗವ್ರೆ ಅಂತ. ಮನುಷ್ಯ ಸಿಕ್ಕಾಗಿಂದಾನು ಚಿಕನ್ ತಿನ್ನಬ್ರೋ, ಚಿಕನ್ ತಿನ್ನಬ್ರೋ, ಚಿಕನ್ ತಿನ್ನಬ್ರೋ, ಚಿಕನ್ ತಿನ್ನಬ್ರೋ. ಸ್ವಲ್ಪ ತಿನ್ನಿ. ನಾವು ಹಂಗೆ ಬ್ರೋ, ಯೂಶ್ವಲಿ ಸಿಕ್ತವ್ರಿಗೆಲ್ಲ ಚಿಕನ್ ತಿಂತಾರೆ ಬ್ರೋ. ನೀವೇನೇ ಮಾಡಿಸೋದೇನೋ ತಿನ್ನಕ್ಕಾಗಲ್ಲ, ತಿನ್ಸಕ್ಕಾಗಲ್ಲ ಬ್ರೋ. ಹಿಂಗೆ ಅಂದವ್ರಿಗೆಲ್ಲ ತಿನ್ಸ್ಬಿಟ್ಟಿದ್ದೀನಿ ನಾನು. ಪಕ್ಕನಾ ಬ್ರೋ? ಪಕ್ಕ ಬ್ರೋ. ಬೇಡ ಬ್ರೋ. I'll bet you bro. I'll bet you. You make me eat non-veg, okay? I'll remove my dress and room. ಅಲ್ಲ ಬ್ರೋ, ನಿಮ್ಗೆ ಗೊತ್ತಾಗಲ್ಲ ನೀವು ತಿಂದಿದ್ದೀರಾ ಅಂತ. ನಾನೇನು ತಿಂತೀನಿ ಅಂತ ನನಗೆ ಗೊತ್ತಿರುತ್ತೆ. ಗೊತ್ತೇ ಆಗಲ್ಲ ಬ್ರೋ ನಿಮಗೆ. ಬೇಡ, ಸುಮ್ಮನೆ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಆಮೇಲೆ ಪಾಪ ಬಂದ್ಬಿಡುತ್ತೆ. ಪಾಪ ನಿಮಗೆ ಬರುತ್ತೆ ಬ್ರೋ, ನನಗಲ್ಲ. ಪಾಪ ಬಂದರೂ ಪರವಾಗಿಲ್ಲ ಬ್ರೋ, ತಿನ್ನಿಸ್ತೀನಿ. ಯಾಕೆ ಬರ್ತಾವ್ರೆ ಅಂತ ನಂಗೆ ಇನ್ನೂ ಗೊತ್ತಾಯ್ತು. ಯಾರೋ ಸುಮ್ಮನೆ ಬಂದು ರ್ಯಾಂಡಮಾಗಿ ಫೋಟೋ ತೊಗೊಂಡ್ರು, ನ್ಯೂಸ್ ಪೇಪರ್ಗೆ ಹಾಕ್ತೀವಿ ಅಂತ. ನಾನು ಸ್ಮೈಲ್ ಕೊಟ್ಟೆ ಈ ಅಂತ. ಸರಿ ಹೋಣ ಗೈಸ್. ನೋಡಿ ಫ್ರಂಟ್ ಗೇಟಲ್ಲಿ ಒಂದು ಲೈನ್ ಹಾಕವ್ರೆ. ಏನು ಮಸ್ತಾಗಿ ಹಾಕವ್ರೆ ಅಂತ ಹೇಳಿದ್ರೆ, ರೆಸ್ಪೆಕ್ಟ್ ಆಲ್, ಸಸ್ಪೆಕ್ಟ್ ಆಲ್, ಇನ್ಸ್ಪೆಕ್ಟ್ ಆಲ್. ಕ್ರೇಜಿ ಆಗಿ ಹಾಕವ್ರಲ್ಲ, ಮಸ್ತಾಗಿ ಹಾಕವ್ರೆ. ನಾನು ಚಾರ್ಜಿಂಗ್ಗೋಸ್ಕರ ಇಲ್ಲಿ ನಿಂತಿದ್ದೀನಿ ನೋಡಿ. ಛೋಟಾ RCB ಫ್ಯಾನ್. ಈ ಕಣ್ಣೇನಿದು, ಕಣ್ಣೇ ನೋಡಿರ್ಲಿಲ್ಲ. ಖುಷಿ RCB ಹೆಂಗೆ ಕೂಗ್ತಾಳೆ? ಹಂಗಾರ ಮುಗೀತು. ಇನ್ನು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇನ್ನು ಹೊಸ ಹೀರೋಯಿನ್ ಎಂಟ್ರಿ ಇನ್ನೊಂದು 10-20 ವರ್ಷ ಆದ್ಮೇಲೆ. ಏನಮ್ಮ? ಹೊಸ ಕನ್ನಡಕ ನಮ್ಮ ಮಗನೇ. ಕ್ರೇಜಿ ಗೈಸ್ ಬಂತು ನೋಡಿ. ವಿರಾಟ್ ಕೊಹ್ಲಿ ಹೆಂಗೆ ಸ್ಮೈಲ್ ಹಂಗಂದು
ಜಿತೇಶ್ ವಾ ಜಿತೇಶ್ ಶರ್ಮಾ ಕೃಣಾಲ್ ಪಾಂಡ್ಯ ಅಷ್ಟೇ ಎಷ್ಟು ವ್ಯಾನ್ಗಳೈತೆ ಗುರು ನೋಡಿ ಜಿ ಟಿ ಅವ್ರು ಹೋಯ್ತಾರೆ ನಾವು ಮೇಲೆ ಹೋಯ್ತೋಳಲ್ಲ ಇದ್ಯಾರು ಹುಷಾರಾಗಿ ಹೋಗಿ ಮನೆಗೆ ಓಕೆ ಗೈಸ್ ಅಂತೂ ಇಂತೂ ಫೈನಲ್ ಆಗಿ ಒಳಗಡೆ ಹೋಗ್ತಾ ಇದೀವಿ ME5 ಗೇಟ್ ನಂಬರು ಏನು ರಶ್ ಗುರು ಇದು ಗೈಸ್ ಒಳ್ಳೆ ಕ್ಲಬ್ ಪೆವಿಲಿಯನ್ ಟೆರೆಸ್ ಎಂಟ್ರಿ ಟಿಕೆಟ್ ತಗೊಂಡು ಜನರಲ್ ಗೇಟ್ ಹೋಗ್ತಾ ಇದೀವಿ ಅದು ಯಾವ ರೇಂಜಿಗೆ ರಶ್ ಐತೆ ಗೊತ್ತಾ ಅಪ್ಪ ಬನ್ನಿ ಗೈಸ್ ನೋಡಿ ಜನರಲ್ ಸ್ಟ್ಯಾಂಡಲ್ಲಿ ಬಂದು ಇವಾಗ ನಾವು ಪೆವಿಲಿಯನ್ ಟೆರೆಸ್ ಹಿಂಗೆ ಹೋಗ್ಬೇಕು ಇದು ಯಾವ ಥರ ನ್ಯಾಯ ಹೇಳಿ ಬಾ ಹೋಗ್ಲಿ ಬನ್ನಿ ಪರವಾಗಿಲ್ಲ हाँ लाइट भी ऑन कर दो कोई बात नहीं वही गई ब्रो इलोडी ब्रो डिंचैक ब्रो फुल मैडम ये तो रेड आना चाहिए ना हाँ ओके सुपर वापस देना है अरे ये क्या है सर वापस देना है कौन देगा ओके गाइस बने होगा ना ಬೇಡವಾ ब्रो बने ಪಾಪ ಪಾಪ ಹುಡುಗಿರು ಆಗ್ತಾ ಇದಾರಲ್ವಾ ನಿಮ್ಗೆ ಬ್ರೋ ಏನ್ ಬ್ರೋ 3 ಜನಕ್ಕೆ ಹಾಕ್ಸ್ಕೊಂತ ಇದ್ದೀರಾ ಏನ್ ಸಮಾಚಾರ ಅಯ್ಯೋ ಡಬಲ್ ಮೀನಿಂಗ್ ಸರ್ ಓಕೆ ಗೈಸ್ ಅಂತೂ ಇದು ಫಸ್ಟ್ ಟೈಮ್ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಬನ್ನಿ ಬೇಗ ಒಳಗಡೆ ಬೇಗ ಫುಲ್ ಖಾಲಿ ಆಯ್ತಲ್ಲಪ್ಪ ಏನಪ್ಪ ಕತೆ ಇದು ಹೆಂಗಿದೆ ವ್ಯೂ ಇಲ್ಲಿಂದ ಸ್ಟ್ರೈಟ್ ಇಲ್ಲಿ ನಮ್ಮವ್ರು ನೋಡಿ ಆಲ್ರೆಡಿ ಸೀಟ್ ಹಿಡಿದು ಬಾವುಟ ಹಿಡ್ದವ್ರೆ ಹಾಯ್ ಭಯ ಲಾಂಗ್ ಟೈಮ್ ನೋಡಿ ಅನುಷ್ಕಾ ಶರ್ಮಾ ಇಲ್ಲೇ ಕೂತವ್ರೆ ಹೆಂಗೆ ಬ್ರೋ ನೋಡಿ ಅನುಷ್ಕಾ ನೋಡ್ಕೊಬಿಡಿ ಅದಕ್ಕೇನ ಅಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಸ್ಟಾರ್ಟಿಂಗು ಅಲ್ಲಿ ರೆಡ್ ಟಿ ಶರ್ಟ್ ಕೂತವ್ರು ನೋಡಿ ಅಲ್ಲಿ ಬಗ್ಗೆ ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ GT VIPs RCB VIPs ಅದಕ್ಕೇನ ಇಲ್ಲಿಂದ ನೋಡ್ತಾ ಇದ್ದೀರಾ ಕ್ರೇಜಿ ಬ್ರೋ ನೆಕ್ಸ್ಟ್ ಲೆವೆಲ್ ಆಗಿ ಅನ್ಸ್ತಾ ಅಲ್ಲಿ ಕೂತವ್ರಲ್ಲ ದಿನೇಶ್ ಕಾರ್ತಿಕ್ ಅವರಪ್ಪ ಓ ಅದಕ್ಕೆ ಇರೋರು ಶ್ರೀರಾಮ್ ಬ್ರೋ ನೈಸ್ ಅಂತೂ ಇಂತೂ ಕರ್ಸಿ ಕೂರ್ಸ್ಕೊಂಡ್ಬಿಟ್ಟಿದ್ರಿ bro how you feeling you are sitting at the edge and you're watching at one of the beautiful stadium and first match how do you feel ನಾನು ಇದುವರೆಗೂ ಯಾವ ಸ್ಟೇಡಿಯಂಗೂ ಹೋಗಿಲ್ಲ ಫಸ್ಟ್ ಟೈಮ್ ಇದು ಟೈಮೇನೆ ನಕ್ಕ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಆಗಿದೆ ಎಲ್ಲಾ ಪ್ಲೇಯರ್ಸ್ ಕಣ್ ಮುಂದೆ ನೋಡ್ತಾ ಇದ್ದೀನಿ ಎಷ್ಟು ಹತ್ರದಿಂದ ತುಂಬಾ ಹತ್ರದಿಂದ ಬ್ರೋ ಅನುಷ್ಕಾ ಶರ್ಮಾ ನೋಡಿದೆ ಅನುಷ್ಕಾ ಶರ್ಮಾ ಇಲ್ಲೇ ಇಲ್ಲ ವಾಟೆವರ್ ಇಲ್ಲೇ ಅವರಲ್ಲ ಇಲ್ಲ ಎಲ್ಲ ಹೋಗಿದ್ದಾರೆ ಬರ್ತಾರೆ ಮತ್ತೆ ನೋಡಿ RCB ಗೌಟ್ ಏರಿಯಾ ಹೆಂಗಿದೆ ವ್ಯೂ ಇಲ್ಲಿಂದ ಕ್ರೇಜಿ ಬೈ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಓಕೆ ಗೈಸ್ ಏನಾದ್ರು ತಿನ್ಕೋ ಬರೋಣ ಅಂತ ಇವಾಗ ಮೇಲೆ ಹೋಗ್ತಾ ಇದೀವಿ ಬನ್ನಿ ಗೈಸ್ ಗೋಲ್ಗಪ್ಪ ತಿನ್ನೋ ಸಮಯ ಬನ್ನಿ ತಿನ್ನೋಣ ನಾವು ಸ್ಟ್ರಾಂಗ್ ಕಾಫಿ ಸ್ವಲ್ಪ ಬೇಡ ಬ್ರೋ ಬೇಡ ಇವರಿಂದಾನೆ ಟಾಸ್ ಸೋತೀವಿ ನಾವು ಈ ಮನುಷ್ಯ ಇದೇ ಮನುಷ್ಯ ಏನಾರು ಮ್ಯಾಚ್ ಏನಾರು ಸೋತೋಯ್ತು ಅಂದ್ರೆ ಇವ್ರ ಫೋಟೋ ನನ್ನ ಸ್ಟೋರಿಯಲ್ಲಿ ಹಾಕ್ತೀನಿ ಒಂದು ರೀಲಲ್ಲಿ ಹಾಕ್ತೀನಿ ಯಾವ್ಯಾವ ಭಾಷೆಯಲ್ಲಿ ಬೈಬೇಕು ಸಂಸ್ಕೃತ ತೆಲುಗು ತಮಿಳ್ ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಬೈಬಹುದು ಗುರು ನಿಜ ಹೇಳು ನೀನು RCB ಸಪೋರ್ಟ್ ಮಾಡಕ್ ಬಂದಿದ್ಯಾ ಬೆಂಗಳೂರಿಂದ GT ಸಪೋರ್ಟ್ ಮಾಡಕ್ ಗೈಸ್ ಇಲ್ಲಿ ನೋಡಿ ಪಕ್ಕದಲ್ಲಿ ಅಥ್ಲೆಟ್ ಸ್ಟೇಡಿಯಂ ಇದೆ ಗೈಸ್ ಲೈಟ್ ಆಗಿ ಒಂದು ಸ್ವಲ್ಪ ಗೋಲ್ಗಪ್ಪ ತಿನ್ಕೊಂಡು ಇವಾಗ ವಾಪಸ್ಸು ಇನ್ನೇನು ಮ್ಯಾಚ್ ಶುರು ಆಗೋ ಟೈಮ್ಗೆ ಕರೆಕ್ಟಾಗಿ ಹೋಗ್ತಾ ಇದೀವಿ ಬನ್ನಿ ಹೋಗೋಣ RCB ಬಂದ್ರು ಗೈಸ್ ಟಿ ಶರ್ಟ್ ಚೇಂಜ್ ಮಾಡ್ಬೇಕು ಫಸ್ಟ್ ಟಿ ಶರ್ಟ್ ಚೇಂಜ್ ಮಾಡೋಣ ಗೈಸ್ ನಮ್ಮ ಜರ್ಸಿ ಹಾಕೊಂಡಾಯ್ತು ಹಾ ಬನ್ನಿ ಹೋಗೋಣ ಕರೆಕ್ಟಾಗಿ ಪ್ಲೇಯರ್ಸ್ ಪಿಚ್ಚಿಗೆ ಎಂಟ್ರಿ ಶುರು ಆಯ್ತು ಅನನ್ಯ ಬಿರ್ಲಾ ಕ್ರೇಜಿ ಹಾ ಹಿಂಗೆ ಅವರೇ ಅನನ್ಯ ಬಿರ್ಲಾ ಅನುಷ್ಕಾ ಶರ್ಮಾ ನಿಖಿಲ್ ಚೋಸ್ಲೆ ದಿವ್ಯಾ ಶ್ರೀರಾಮ್ ದಿನೇಶ್ ಕಾರ್ತಿಕ್ ಇಲ್ಲಿ ಇವರವರಲ್ಲ ಇವರು ಕಾಂಟೆಂಟ್ ಕ್ರಿಯೇಟಿವ್ ಟೀಮಲ್ಲಿ ಇರೋರು ಇವರು ದಿನೇಶ್ ಕಾರ್ತಿಕ್ ಅವ್ರ ಡ್ಯಾಡಿ ಇವರು ಗೈಸ್ ನೀವು ನೋಡ್ದೇ ಇರೋ ಪ್ರಪಂಚ ತೋರಿಸ್ತೀನಿ ನೋಡಿ ಅಲ್ಲಿ ಅವ್ರು ಹೋಗಿದ ತಕ್ಷಣ ನಿಂಗೆ ಟಿವಿಲಿ ಅವ್ರು ಕಾಣಿಸ್ತಾ ಇರ್ತಾರೆ ಇಮಿಡಿಯೇಟಾಗಿ ಎಷ್ಟು ಬೇಗ ಕ್ಲಿಯರ್ ಮಾಡ್ತಾರೆ ನೋಡಿ ಇದನ್ನ ಆನ್ ಸ್ಪಾಟ್ ಕ್ಲಿಯರ್ ಮಾಡ್ತಾರೆ ಏನ್ ಅನ್ಸುತ್ತೆ ಬ್ರೋ ಅಲ್ಲ ಪ್ಯೂರ್ ಹ್ಯಾಪಿನೆಸ್ ಅಂತೂ ಇಂತೂ ಒಂದು ಸೀಟ್ ಕಬ್ಜಾ ಹೊಡೆದು ಮುಂದೆ ಶೇಟ್ ಮ್ಯಾನ್ ಅಲ್ಲೋಡಿ ಫ್ರೇಮ್ಸು ಅಲ್ಲೊಂದು ಬಿತ್ತು ಇಲ್ಲೊಂದು ಬಿತ್ತು ಕ್ರೌಡು
ಅನನ್ಯ ಫುಲ್ ಟೆನ್ಷನ್ ಆಗ್ಬಿಟ್ರಲ್ಲ ಗೈಸ್ ಪಟಾಕಿ ಬಿದ್ದಿದ ತಕ್ಷಣ. ಇವತ್ತು ನನ್ನ ಗಂಟ್ಲು ಊಷ್ಟು ಪಕ್ಕ ಊಸ್ಟ್ ಆಗೋದು ಅಲ್ಲ? ಕ್ರೇಜಿ. ಇನ್ನು ಫೈನಲ್ಸ್ ಹೋಗ್ಬಿಟ್ರೆ ಇನ್ನೂ ಊಷ್ಟು. ಬ್ರೋ ಲಿಟ್ರಲಿ ಇವತ್ತಿನವರೆಗೂ ನಾನು ಈ ತರ ವ್ಯೂ ಅಲ್ಲಿ ಕುತ್ಕೊಂಡು ಇಷ್ಟು ಮುಂದೆ ಕುತ್ಕೊಂಡು ಆ ಬೆಟ್ಟಗಳು ನೋಡಿ ಬ್ರೋ ಏನಿದೆ ಬ್ರೋ. ನಮ್ಮ Next level. ಹೇಳ್ತಾರೆ ನೋಡು, ಒಂದ್ ಕಡ್ಡಿ ಕೊಟ್ಬಿಟ್ರೆ ಎಲ್ಲ ಚುಚ್ಕೊಂಡು ನೇಕೊಂಡು ಓಡಾಡ್ಬಿಡ್ತೀನಿ ಅಂತ ಡೈಲಾಗು ಹಂಗೈದೆ. ಅಲ್ಲ ಫಸ್ಟ್ ಫ್ಲೈಟ್, ಫಸ್ಟ್ ಮ್ಯಾಚ್, ಫಸ್ಟ್ ವ್ಯೂ ಮುಂದೆ ಅದ್ರ ನಿಮ್ ಮುಂದೆ ಅನುಷ್ಕಾ ಶರ್ಮಾ, ಅನನ್ಯ ಬಿರ್ಲಾ, ಮುಂದೆ ವಿರಾಟ್ ಕೊಹ್ಲಿ. ಏನ್ ಬ್ರೋ ಅಂತ ವ್ಯೂ. ಮಚ್ಚೆ 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 ಇಲ್ಲೇ ಇಲ್ಲ ಬ್ರೋ, ಎಲ್ಲೋ ಮಚ್ಚೆ ತಿಗ್ದಡಿ ಇದೆ. ಗಾಯ್ಸ್ ಲೈಟ್ ನೋಡಿ, ಲೈಟ್ ಬಂತು, ಇವಾಗ ಆಫ್ ಆಗೋಯ್ತು. ಫೋರ್ ಹೊಡೆದ್ರೆ ಲೈಟು, 6 ಹೊಡೆದ್ರೆ ಲೈಟು, ವಿಕೆಟ್ ಹೋದ್ರೆ ಲೈಟು, ಕೈಯಲ್ಲೆಲ್ಲ ಬರ್ತಾ ಇತ್ತು ಗೈಸ್. ಏನ್ ಟೆಕ್ನಾಲಜಿ ಮಾಡೋರು ಗೊತ್ತಾ, ಕ್ರೇಜಿ. ಆಯ್ತು ಆಮೇಲೆ ಬ್ರೋ ನೈಟ್ ನಾಟ್ ಬ್ಯಾಡ್ ಏನಾಗಲ್ಲ, ಆರಾಮ ಗಾಡಿ. GT ಅವ್ರದ್ದು ಏನ್ ಸ್ಟ್ರಾಟಜಿ ಇತ್ತು ಅಂತ ಹೇಳಿದ್ರೆ, ನಾನು ಎಲ್ಲ ನೋಡಿದ್ದು, ಸಿರಾಜ್ ಹತ್ರ ಒಳ್ಳೆ ಬೌಲಿಂಗ್ ಹಾಕ್ಸ್ಬಿಡೋದು. ಒಳ್ಳೆ ಬೌಲಿಂಗ್ ಹಾಕ್ಸಿದ್ರೆ RCB ಅವರು ಸ್ವಲ್ಪ ಗಾಬರಿ ಬಿಡ್ತಾರೆ, ಟೆನ್ಷನ್ ಪ್ರೆಷರ್ ಕ್ರಿಯೇಟ್ ಆಯ್ತದೆ ಅಂತ. RCB ಅವ್ರು ಸಿರಾಜ್ಗೆ ಹೊಡೆದ್ರೆ ಮಿಗ್ದವ್ರಿಗೆಲ್ಲ ಹೊಡಿತಾರೆ ಅಂತ. ಒಳ್ಳೆ ಫಾರ್ಮ್ ಅಲ್ಲಿ ಅವನೇ ಬ್ರೋ. ಅಲ್ಲ ಕ್ರೇಜಿ ಏನಾಗಲ್ಲ ನಮ್ ಬಾಸು ಆರಾಮಾಗಿ ಆಡ್ತಾರೆ. ನಕ್ಕನ್ ಟೈಮ್ ಬಂದಿದ ತಕ್ಷಣ ನಕ್ಕನ್ ಕೊಡ್ತಾ ಇರೋದು. ಬ್ರೋ ನಿಮ್ಗೆ ಅನ್ಸ್ತಾ ಇದೆ ಅವ್ರು ಅಲ್ಲಿ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ನಾವ್ ಇಲ್ಲಿ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ. ಅವ್ರು ಬಿಡಿ, ಅಲ್ಲಿ ಹೋಗಕ್ಕೆ ಇನ್ನೂ ಅದು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಲು. ಇಲ್ಲಿಗೆ ಬರಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ಎಷ್ಟೊಂದು ನಾವು ಏನು ನೋಡ್ತಾ ಇದೀವಲ್ಲ, ಎಷ್ಟೋ ಜನರ ಕನಸು, ಡ್ರೀಮ್ಸ್ ಸಿ ಕೊಡ್ತಾನೆ. ಬಿತ್ತ ಅಥವಾ ಗೂಸ್ ಬಂಪ್ಸ್ ನೋಡಿ ಬ್ರೋ. ವೆಂಕಟೇಶ್ ಅಯ್ಯರ್ ಔಟ್ ಆಗ್ಬಾರ್ದಾಗಿತ್ತು. ನಿದ್ದೆ ಪಕ್ಕ ಆಡಿರೋ ಪಕ್ಕ ಹೊಡೆದಾಕ್ಬಿಡಿ. ಅಯ್ಯೋ ನೋಡಿ ಹಿಂದೆ ಹೆಂಗ್ ನಗ್ತಾವ್ರೆ. ಅನುಷ್ಕಾ ಬಿರ್ಲಾ ಎಲ್ಲ ನಗ್ತಾ ಬಿದ್ದವ್ರೆ. ಗೈಸ್ ನಮ್ ಜೊತೆ ಒಬ್ಬ GT ಸ್ಪೈ ಇದಾನೆ ನೋಡಿ, GT ಸ್ಪೈ. ಬಾಯ್ ಮಿಲ್ ಗಯಾ ಅಭಿ. ಗೈಸ್ ಪವರ್ ಪ್ಲೇಗೆ 6 ಓವರ್ 80 ಅಂದ್ರೆ ಇನ್ನೊಂದು 4 ಬೇಕು. ಅಯ್ಯೋ ಕಂಟ್ರೋಲ್ ಆಯ್ತು, ಪರವಾಗಿಲ್ಲ. 76 ಫಾರ್ ಪವರ್ ಪ್ಲೇ. ವಾ ಬ್ಯೂಟಿಫುಲ್ ಸ್ಕೋರ್. ಗೈಸ್ ಯಾರೋ ಬಂದು ಇಲ್ಲಿ ಆಂಡಿದ್ದೀರಿ ಕುತ್ಕೊಂಡಿದ್ರು ಗೈಸ್, ಹೇಳಿದ್ರೆ ಕೇಳಲೇ ಇಲ್ಲ. ಟೆನ್ಷನ್ ಆಗ್ಬಿಟ್ಟಿತ್ತು ಪಾಪ ಅವ್ರಿಗೆ. ಏನಂದೆ ಇನ್ನೊಂದ್ಸಲ ಹೇಳು. ಮಸ್ತ್ ಶಾಟ್. ಏಯ್ ಬೇಡ ಸುಮ್ಮನಿರಪ್ಪ. ಅನು ಅಂತೀನಿ, ಇಬ್ರು ತಿರುಗ್ತಾರೆ ನೋಡು ಅಂತ. ಅದು ಯಾರಿಗೆ? ಅನುಷ್ಕಾಗೆ, ಅನನ್ಯ ಬಿರ್ಲಾಗೆ. ಗೈಸ್ ಅಷ್ಟೊತ್ತಿಂದ ದುಶ್ಮನ್ ಕಹಾಪೆ ಅಂದ್ರೆ ಬಗಲ್ ಮೇ ಹಿ ಹೈ. ಗುಜರಾತ್ ಅಂದ್ರೆ ಟೈಟನ್ ಅಂತವ್ರ ಈ ಕಡೆಯಿಂದ. ಪಕ್ಕ ಅವರೇ ಸೋಲೋದು ಬ್ರೋ. ಅಲ್ಲ ಅವ್ನು ಏನಕ್ಕಂತೆ ಗೊತ್ತಾ, ಓ ಜಿಸ್ಕೋ ಸಪೋರ್ಟ್ करते वो हार जाते हैं. ओ ठीक है भाई. 6 मारेगा. ना सड़े नन मगा. भाई ये क्या बोलता है भाई? भाई ये क्या हो रहा है बोलो, क्या कुछ प्रॉब्लम है? गाइस ನಾನು ರೀಲ್ ಎಡಿಟ್ ಮಾಡ್ತಾ ಇದ್ದೆ,
ಕರೆದ್ಬಿಟ್ಟು ಇವಾಗ ಕೊಹ್ಲಿ ಔಟ್ ಆಯ್ತಾ ನೋಡು ಅಂದ. ನಕ್ಕನ್ ಔಟ್ ಯಾವ ಆಗ್ಬಿಟ್ಟ. ಓ ಬ್ರೋ ನಾನು 6 ಹೊಡಿತಾನೆ ಅಂದೆ. ಸಾರಿ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾನ್ ವೆಜ್ ತಿನ್ನುವಂತ್ಯಾ ನಾನ್ ವೆಜ್ ಇನ್ನೊಂದ್ಸರಿ ನಾನ್ ವೆಜ್ ತಿನ್ನುವಂತ್ಯಾ. ಬಾಲ್ ಕ್ರೇಜಿ. ನಾವೆಲ್ಲಿ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದೀವಿ ನೋಡಿ. ನೋ ಬಾಲ್ ಆಯ್ತು. ಇವಾಗ ತೋರಿಸ್ತಾವ್ರು ನೋಡಿದ್ ನಾ ನೋ ಬಾಲ್. ಏಯ್ कैसा हो? मैंने सोचा आपने अहमदाबाद गए. ಶಾಣ ವಾಹ್ ವಿರಾಟ್ ಕೊಹ್ಲಿ ನಾಕಟ್ ಬೆಂಚೋದಂತೆ ಕೊಹ್ಲಿ ಜೊತೆ ಮ್ಯಾಚ್ ನೋಡ್ತಾ ಇದ್ದೀನಿ ನೋಡಿ. ಕೊಹ್ಲಿ ಇಲ್ಲಿ, ನಾನು ಇಲ್ಲಿ. ಅವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಅಯ್ಯೋ ನೋಡಲ್ಲಿ ಕೊಹ್ಲಿನೂ ಬೇಜಾರು ಮಾಡ್ಕೊಂತಾನೆ. 250 ಹೊಡೆದಿದ್ದಾರೆ, ಪಕ್ಕ ಗೆಲ್ತಾರೆ. ಗೈಸ್ ಪಟ್ಟಿದಾರ್ದು 93 ಗೈಸ್. ಪಾಪ ನೋಡಿ 93. ದೋರನ್ ಇವಾಗ ಲೈಟಿಂಗ್ ಶೋ ನಡೆಯುತ್ತೆ. ಟಾರ್ಗೆಟ್ ಬಂದು 255. ಪಕ್ಕ ಹೊಡಿಯಲ್ಲ ಗುಜರಾತ್. ಗುಜರಾತ್ ಹೊಡಿಯಲ್ಲ ಬೈ. ಒಂದ್ ಸೆಕೆಂಡ್ ಬೈ ಹೋಯ್ತು. True RCB fan ಬೈ. True RCB fan. ಅನನ್ಯ we love you. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. विराट कोहली का जब विराट कोहली का विकेट गया अभी क्या हुआ? Bro, I'll tell you, you will experience one of the best thing in your life now. Let's go. Okay? Let's Even go. I'll experience it. Yeah, let's go. This is my first time. Even it's my all-time first time, bro. Locker. Guys, full stadium ಅಲ್ಲಿ ಲೈಟ್ ಆಫ್ ಮಾಡೋರೆ. ಏನ್ ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿ. What's your name? Shane Deswal. Yeah. Brother of Satvik Deswal. Nice meeting you. Shit, guys, shit. Bro, fuck it, bro. Bro, yaar bro, you bro. Oh, look at that trophy. Shit, bro. Shit, bro. Hey, ಎಲ್ಲಾರ್ಗೂ Funkuri. ಯಾರು ಅವರು? Krunal Pandya's wife. ಓಕೆ. She told me. ಮನ್ಸ್ ಪೂರ್ವಕ ಹೇಳಿ. ಫಸ್ಟ್ ಟೈಮ್ ಮ್ಯಾಚಿಗೆ ಬರ್ತಾ ಇದ್ದೀರಾ, ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದೀರಾ, ಅದೆಲ್ಲ ಸೆಕೆಂಡ್ರಿ. ಇವತ್ತು ಈ ಧರ್ಮಶಾಲಾದಲ್ಲಿ ಈ ಸೀಟಲ್ಲಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀರಲ್ಲ, ಏನನ್ಸ್ತು? ಬ್ರೋ ಇದು ಒನ್ ಆಫ್ ದ ಬೆಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ ಬ್ರೋ. ನಾನ್ ಸಾಯೋವರೆಗೂ ನನ್ನ ಕಣ್ಣಲ್ಲಿ ಇರುತ್ತೆ ಬ್ರೋ. ಸೀರಿಯಸ್ಲಿ ಆಲ್ ಥ್ಯಾಂಕ್ಸ್ ಟು ಯು ಬ್ರೋ. That lucky was you, bro. Yeah, because bro. you commented me anta. Then I was like, what the fuck, you commented? Okay, let me take. ನಾನು ಕೇಳಿದೆ ಇವ್ರನ್ನ. ಬ್ರೋ ನಾನು ದೇವ್ರಾಣೆ ಅನ್ಕೊಂಡಿದ್ದೆ ಮೋಸ್ಟ್ಲಿ ನೀವು ನನಗೆ ರಿಪ್ಲೈ ಮಾಡಲ್ಲ ಅಂತ. ಓಕೆನಾ? ನೀವು ಕಾಸಿರೋರಲ್ಲ, ಸೊ ನೀವು ಬ್ರೋ ಬೇಜಾರಿದ್ರೇನೆ ಹಿಂಗೆಲ್ಲ ಹೇಳ್ಬೇಡಿ. ಸರಿ ಬನ್ನಿ ಬ್ರೋ. ರಹಾ नहीं जाता तड़प ही ऐसी है ना. ನಂದೊಂದು ಲಕ್ಕಿ ಶರ್ಟ್ ಕೊಡ್ತಾ ಇದ್ದೀನಿ ಅನನ್ಯಗೆ. Man, this is my new jersey. Yes. Oh shit, guys, that's my jersey. Oh my god. Hey, ನೀನೇನ್ bro? Guys, that's my jersey, guys. ಜರ್ಸಿ ಸಿಕ್ತು. ಈ ಸಲ RCB ಕಪ್ ನಮ್ದು. RCB ಓನರ್ ಹತ್ರ ಸೈನ್ ಆಗೈತೆ. ಕ್ರೇಜಿ, ಶಿ ರಿಟರ್ನ್ ಸಮಥಿಂಗ್. RCB ಈ ಸಲ ಕಪ್ ನಮ್ದು. ಅನನ್ಯ ಬಿರ್ಲಾ ಸೈನ್ ಆಗೈತೆ ಬ್ರೋ. we killed it ಅನನ್ಯ ಬಿರ್ಲಾ ಕ್ಯಾಪ್ ಎಸ್ತಿದ್ದೀನಿ, ಬಟ್ ಅವ್ನು ಯಾರೋ ಎತ್ಕೊಂಡು ಹೋಗ್ಬಿಟ್ಟ, ಅವ್ನು ಕ್ಯಾಪ್ ಇಸ್ಕೊಂತೀನಿ.
ನೋಡ್ರಿ ಸುಮ್ಮನೆ ಕೂತಿರಲ್ಲ. ಗೈಸ್ ಅವಾಗಲೇ ಒಂದು ವಿಷಯ ಹೇಳ್ತಾ ಇದೆ, ಇವರು ನಮ್ಮ ಸಬ್ಸ್ಕ್ರೈಬರು ವಿನಯ್ ಅಂತೇಳಿ, ಆ್ಯಂಡ್ ಇವರು ನಮ್ಮ ಫ್ಲೈಟಲ್ಲೇ ಬರಬೇಕು ಅಂತೇಳಿ ನಮ್ಮ ಫ್ಲೈಟ್ ಬುಕ್ ಮಾಡಿಕೊಂಡು ನಮ್ಮ ಜೊತೆ ಇದ್ಕೊಂಡು ನಮ್ಮ ಸ್ಟ್ಯಾಂಡ್ಗೆ ಬರಬೇಕು, ನಮ್ಮ ಜೊತೆ ಮ್ಯಾಚ್ ನೋಡಬೇಕು ಅಂತಂದರು. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ ಹೌದಾ ಗೈಸ್ ಶರ್ಟ್ ಬಿಚ್ಬಿಟ್ಟು ಕೊಟ್ರು, ಅಕಸ್ಮಾತ್ ತಪ್ಪಿ ಏನಾದ್ರು ಶರ್ಟ್ ವಾಪಸ್ ಕೊಟ್ಟಿರಲಿಲ್ಲ ಅಂದ್ರೆ ಬರೀ ಮೇಲೆ ಇರ್ಬೇಕಾಯ್ತು ಅಣ್ಣ. ಸಖತ್ತಾಗಿ ಎಲ್ಲಾರು ನೋಡ್ತಾ ಇದ್ರು ಬ್ರೋ, ಸಖತ್ತಾಗಿರೋದು ಮಾತ್ರ. ಏನಂತ ಓ ಏನ್ ಕ್ಲಿಯರ್ ಮಾಡಿ, ಏನ್ ದುಡ್ಡು ಕೊಟ್ಟಿಲ್ವಾ ನಾವು ಬಂದಿದೀವ ಬ್ರೋ? ಒಂದೇಳ ನಮ್ಮಿಂದ ಅವರಿಂದ ನಾವೇನು ಇಲ್ಲ, ಅದನ್ನ ಅರ್ಥ ಮಾಡ್ಕೊಬೇಕು. ನೀವು ಕೇಳ್ತಿದ್ರಲ್ಲ ಅಂತ ನಾನು ಕೇಳಿದೆ ಬ್ರೋ, ಎಷ್ಟೊಂದು ಈ ತರ ಆಪರ್ಚುನಿಟಿ ಸಿಕ್ಕುತ್ತೆ, ನಾನು ಯಾರ ಹತ್ರನೂ ಕೇಳಿಲ್ಲ. ಯಾರ ಹತ್ರನೂ ಕೇಳಿಲ್ಲ ಬ್ರೋ, ನಾವ್ ನೋಡಿಲ್ಲ ಅಲ್ವಾ, ನಮಗ್ ಆ ತರ ಖುಷಿ ಅನ್ಸುತ್ತೆ. ನೋಡಾಮೇಲೆ For me, I'm obsessed with Virat Kohli. love for Virat Kohli man. I'm telling you in this vlog, ಆದಷ್ಟು ಬೇಗ ವಿರಾಟ್ ಕೊಹ್ಲಿ ಜೊತೆ ನಾರ್ಮಲ್ ಕಾಂಜಿ ಪಿಂಜಿ ಫೋಟೋ ಅಲ್ಲ, ಒಳ್ಳೆ ಫೋಟೋ ತಕ್ಕೊಂಡು ಹಾಕ್ಲಿಲ್ಲ ಅಂತ ನಾನು ಸಿದ್ಧಿಕೆ ಅಲ್ಲ. Bro, I know you will get it done bro. ಬ್ರೋ ಐ ಆಮ್ ವೇಟಿಂಗ್. ನನಗೆ ವಿರಾಟ್ ಕೊಹ್ಲಿ ಜೊತೆ ಸಿಕ್ಕಿದ್ದೀನಿ, ಮಾತಾಡಿದ್ದೀನಿ, ಹಾಯ್ ಹೇಳಿದ್ದೀನಿ, ಅವ್ನ ಬ್ಯಾಗ್ ಮೇಲೆ ನಾನು ಬ್ಯಾಗ್ ಇಟ್ಟಿದ್ದೀನಿ, ಅವ್ನ ಜೊತೆ ಟ್ರಾವೆಲ್ ಮಾಡಿದ್ದೀನಿ, ಒಂದು ಟೈಮ್ ಊಟ ಮಾಡಿದ್ದೀನಿ, ಕ್ರೇಜಿ ಎಲ್ಲ ಮಾಡಿದ್ದೀನಿ. ಬಟ್ ನನ್ಗೆ ಹೋಗಿ ಅವ್ರನ್ನ ಮಾತಾಡ್ಸಿ ಮೀಟ್ರ್ ಬಂದಿಲ್ಲ ಬ್ರೋ. ಆ ಒಂದು ದಿನ ಬರುತ್ತೆ, ಕಾಮ್ ಸುಜಿತ್ ಅಂತ ಹೇಳ್ಬಿಟ್ಟು ಹೆಗ್ಲ ಮೇಲೆ ಕೈ ಹಾಕೊಂಡು ಫೋಟೋ ತೆಗೆಸ್ಕೊಂಡು. Bro, that's gonna happen soon, very soon bro. ಸಾಲ್ಟ್ ನೋಡಿ, ಸಾಲ್ಟ್ ಲಕ್ಕ ನಮ್ಮ ಹತ್ರ ಇದೆ. ಯಾರು ಏನು ಬಂದ್ರೆ ಏನೋ ಮಾಡಕ್ಕಾಗಲ್ಲ. ಸರಿ ಬಿಡು. ಕ್ರೇಜಿ RCB ಓನರ್ ಇವಳು ಅಂತ ಅಲ್ಲ, ಒನ್ ಆಫ್ ದ ಬೆಸ್ಟ್ ಓನರ್ಸ್ ಅಲ್ಲ. ಅವಳಿಗೂ ಪಾಪ ಟೆನ್ಷನ್ ಇರಲ್ವ ಬ್ರೋ? ಹೇಳ್ರಿ ಏನ್ ಹೇಳಿ. ಮೇಡಮ್ ದೇಖೋ ನಾನೇ ಕೈಸಾ ಬೇಟ ಬೌಲಿಂಗ್ 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 crazy shot. Go Challengers, Royal Guard! RCB! ने सोचा आपने घर गए, अहमदाबाद गए डायरेक्ट? नहीं। कहा क्यों? चंडीगढ़ जाएंगे, जीटी का मैच अहमदाबाद देखने जाएंगे, चंडीगढ़ में आरसीबी वर्सेस हैदराबाद का मैच देखने जाएंगे। चंडीगढ़ में जाके सुन लो भाई, टिश्यू पेपर लेके पहले वो जो पसीना आ रहा है उसको निकाल दो पहले. जो आरसीबी मार रहे हैं उसलिए ऑलरेडी आपको पसीना आ रहा है. हाँ मारेगा, नहीं मारेगा भाई. घर में 100 मारने का अलग है, फील्ड में 100 मारने का अलग है. क्या बोलता है भाई? डबल मीनिंग हुआ सर. आप एक काम करो, आप बाहर जाओ. आप जाने के बाद ही दो 4 आ रहा है. 2 आ गए? हाँ 2 आ गए. आप इधर बैठ के 2 आ गए ना. अरे मेरी बात सुनो, we are in a 7-seater car, we have 5 feet for Chandigarh for tomorrow. Please let me know. Thank you. सर हम लोग क्या करेगा ना, हम लोग 5 GT प्लेयर को भेज देंगे आपके साथ, लेके जाओ. ನಮ್ಮ 7 ಸೀಟರ್ ಕಾರ್ ಐತೆ, 5 ಸೀಟ್ ಖಾಲಿ ಐತೆ ಅಂತ 5 ಜನ GT ಪ್ಲೇಯರ್ನ ಕಳಿಸ್ತೀವಿ, ಕರ್ಕೊಂಡು ಹೋಗ್ಬಿಡು ಚಂಡೀಗಢ್ಗೆ. ನನ್ನ ಜೊತೆ ಇದ್ದು ನಿಮ್ಗೆ ನಕ್ಕನಂತ ಬರ್ತಾ ಇದೆ ಮಾತಿಗೆ ಮುಂಚೆ. ಬ್ರೋ ನೀನು ಲೋಫರ್ ಬ್ರೋ ನೀನು. ಧಡಿಯಾ ನೀನು ಐತೆ ಕಣ. ಇವಾಗ ಏನಾದ್ರು ಇನ್ನೊಂದು ಔಟ್ ಆಗ್ಬಿಟ್ರೆ कौन सा है सर 7 सीटर? कौन सा है 7 सीटर? स्कॉर्पियो. हाँ स्कॉर्पियो में वो लोग बैठेगा जीटी वाला बैठेगा. देखो वैसे चांस नहीं है, 1% जीत गई ना हालत खराब हो जाएगी आपकी. यार सर जो 1%, only 1% चांस है जीतने का. 0.01 भाई मैं बोल रहा हूँ 0.01% है, ठीक है. मैं बोल रहा हूँ 99.9% हम लोग जीतेगा. सोच लो हम लोग हार गए तो आपकी हालत खराब हो जाएगा. मेरा नहीं होगा, मैं आपको चंडीगढ़ ड्रॉप करूंगा. नहीं चाहिए. हम लोग जीत गए तो इधर से ही चंडीगढ़ भेज देंगे, ವೈರ್ಲೆಸ್ भेज देंगे. ಅವ್ನು ಕ್ವಾಲಿಫೈರ್ 2 ಟಿಕೆಟ್ ಬುಕ್ ಮಾಡೋಣ, ಅವನಕ್ಕ ನಾವು ಬುಕ್ಕೇ ಮಾಡಿಲ್ಲ. ನಮ್ಗೆ ಗೊತ್ತು ನಮ್ಮವ್ರು ಗೆಲ್ತಾರೆ ಅಂತ.
ನಕ್ಕನ್ ಕೊಟ್ರೆ ಇವ್ನಿಗೆ ಕೊಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಯಾವ ತರ ಕೊಡ್ತೀನಿ ಅಂದ್ರೆ ನಕ್ಕನ್ ಬಗ್ಗಿಸ್ಕೊಡ್ತೀನಿ ಇವ್ನಿಗೆ. भाई उसको भेज दिया भाई, उसको भेज दिया, मैंने उसको भेज दिया। ये काम करो, अभी ट्रैफिक लग जाएगा, अब जल्दी जाओ। ठीक है जल्दी जाओ। जा रहे ठीक है अभी 5 प्लेयर भेजो जीटी के। जो तीन आउट हुआ है ना उसको लेके जाओ। 5 2 नहीं और भेजो, अभी 2 भेजो भाई लगेज चाहिए ना, लगेज के लिए जगह चाहिए ना। ಇದು ಆಕ್ಚುಲಿ ಚೆನ್ನಾಗಿರೋದು. ನೀವೇನ್ ಬ್ರೋ ಜಗಳಕ್ಕೆ ಹೋಗ್ತಾ ಇದ್ಯಾ? ಸುಮ್ಮನೆ ಇರು ಬ್ರೋ. ನಾನೆಲ್ಲಿ ಜಗಳಕ್ಕೆ ಹೋದೆ ಬ್ರೋ? ಬೇಡ ಸುಮ್ಮನೆ ಇರಿ ಬ್ರೋ. ಬೇಡ ಅಮ್ಮ ನಮಗೆ ಗೆದ್ರೆ ಸಾಕು. ಗಾಯ್ಸ್ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೆ ಗಾಯ್ಸ್, ವಿಡಿಯೋ ಬಂದಿಲ್ಲ. ಥೋ में सही रहेगा ना। ಹೋಗಪ್ಪ ಬೇಜಾರಾಯ್ತೈತೆ. ಎಂತ ವಿಡಿಯೋ ಗೊತ್ತಾ ಗಾಯ್ಸ್? $1 ಮಿಲಿಯನ್ ವಿಡಿಯೋ ಅದು ಇವ್ನು ಗುರ್ಸಿರೋದು. ಥೋ ಮನ್ ಥೋ ಬೈ ಅವ್ನು ನಮಗ್ ಕೊಟ್ಟ, ಅವನಿಗೆ ಸರಿಯಾಗಿ ಕೊಟ್ಟಿವಿ, ಕೊಟ್ಟಿದ್ದೀವಿ. ವಿಡಿಯೋ ಬಂದಿಲ್ಲ ಬಾಯ್. ಏನಾಗಲ್ಲ ನಕ್ಕನ್ ಮತ್ತೆ ಇನ್ನೊಂದ್ಸಲಿ ಕೊಡೋಣ ಅವನಿಗೆ. ಬ್ರೋ ಗೈಸ್ ಲಿಟ್ರಲಿ ನಂಬ್ತಿರೋ ಇಲ್ವೋ, ಒನ್ ಆಫ್ ದ ಬೆಸ್ಟ್ ವಿಡಿಯೋ ಇನ್ ಮೈ ಲೈಫ್ ಬ್ರೋ. ಆ ತರ ವಿಡಿಯೋ ಬಂದಿತ್ತು. ಅಯ್ಯೋ ನಾನು ಹೇಳಿದ್ದೆ ವಿಕೆಟ್ ಹೋಗುತ್ತೆ ಅಂತ, ಆ ವಿಕೆಟ್ ಹೋಗುತ್ತೆ ಅಂದ್ಬಿಟ್ಟು ವಿಕೆಟ್ ಹೊಟ್ಟೈತೆ ಗೈಸ್. ಪವರ್ ಪ್ಲೇನೇ ಮುಗ್ದಿಲ್ವೇನೋ? ಪವರ್ ಪ್ಲೇನೇ ಮುಗ್ದಿಲ್ಲ, 4 ವಿಕೆಟ್ ಹೊಟ್ಟೈತೆ. ಪಾಪ ಅವನಿಗೆ ಬೈದಿದ ತಕ್ಷಣ ನಕ್ಕನ್ ಸೈಲೆಂಟ್ ಆಗ್ಬಿಟ್ಟಿದ್ದಾನ. ಅವನ ಮಾತಾಡತಾನೆ ಇಲ್ಲ ಅವನು. अभी क्या बोलते हैं? अभी 11 के 11 बेंचों को लेके जाओ। ಮಜಾ ಆಯಾ. हार से कौन बोल रहे चक्का? मुगिदा कहते किचन जोते टेस्ट बहुत बढ़िया, टेस्ट में सिलेक्शन हो गया तेरा। भाई शांत हो जाओ, हो जाएगा। मैं निकला गड्डी लेके और रास्ते पे मोड़ आया. क्या बात है सर, क्या बात है सर. ಇನ್ನೊಂದು ವಿಷಯ ಏನ್ ಗೊತ್ತಾ ಗೈಸ್, ಇವತ್ತಿನವರೆಗೂ ಈವನ್ ನಂಬರ್ಸ್ ಯಾರು ಟೇಬಲ್ ಟಾಪರ್ ಅವರೆಲ್ಲ ಗೆಲ್ತಾರೆ. ಎಕ್ಸಾಂಪಲ್ 2026 ಟೇಬಲ್ ಟಾಪರ್ ಇಲ್ಲಿ RCB ಇದ್ರು, RCB ಗೆಲ್ತಾರೆ. 24 ಅಲ್ಲಿ ಯಾರು ಟೇಬಲ್ ಟಾಪರ್ ಇದ್ರು ಅವ್ರು ಗೆದ್ರು. 22 ಅಲ್ಲಿ ಯಾರು ಟೇಬಲ್ ಟಾಪರ್ ಇದ್ರು ಅವ್ರು ಗೆದ್ರು. 20 ಅಲ್ಲಿ ಯಾರು ಟೇಬಲ್ ಟಾಪರ್ ಇದ್ರು ಅವ್ರು ಗೆದ್ರು. ಬೇಕಾದ್ರೆ ಡೌಟ್ ಇದೆ ಚೆಕ್ ಮಾಡ್ಕೊಳ್ಳಿ ಗೈಸ್. ಅನುಷ್ಕಾ ಶರ್ಮನ್ ಫೋನ್ ಪಾಸ್ವರ್ಡ್ ನೋಡ್ಕೊಂಡ್ಬಿಟ್ಟವ್ರೆ. ಇಲ್ಲ 256 ಆಮೇಲೆ ಲಾಸ್ಟ್ ಡಿಜಿಟ್ ಬೇಡ ಸುಮ್ಮನೆ ಯಾಕೆ. ಓಕೆ सब कुछ बढ़िया है ना? परफेक्ट. हाँ आराम से चंडीगढ़ जाइए, बीच में सड़क में कुछ पी के थोड़ा चाय वगैरह पी के जाइए सर. हम लोग सब लोग उसको चंडीगढ़ तक का मतलब धर्मशाला बस स्टैंड तक ड्रॉप करके आएंगे. उसको थोड़ा छोड़ देंगे यार. क्यों भाई? बोली जाता तो जाता। कोहली का डर आ गया, कोहली का डर, कोहली का डर, कोहली का डर दिख रहा नहीं 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 नहीं. हमारा सब्सक्राइबर्स को पता है. ಫಸ್ಟ್ ಬಂದಾಗ ಜಿಟಿ 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 ನಕ್ಕನ್ ಯಾವಾಗ 3 ವಿಕೆಟ್ ಹೋಯ್ತು ನಕ್ಕನ್ ಅಣ್ಣ ಇಲ್ಲ. ಸೂಪರ್ ಅಲ್ಲ, ಹಂಸಲೆ ಕವರಿಂಗ್ ಬರಲ್ಲ. ನಕ್ಕನ್ಲೇ See you in the finale. ಅನನ್ಯ ನೋಡಿ ಗೈಸ್ ಏನ್ ಮಸ್ತ್ ಕ್ಯೂಟ್ ಆಗವ್ರೆ ಗೈಸ್. ರಜತ್ ಪಾಟೀದಾರ್ ಹೊಡೆದಿದ್ದ ರನ್ಸ್ ಕೂಡ 92. ನಾವು ಗೆದ್ದಿರೋದು ದೇವದತ್ತ ಅಣ್ಣ. ಇನ್ನೊಂದು ಮ್ಯಾಚ್ ಗೆಲ್ಸ್ಬಿಡೋಣ ಸಾಕು, ಅಷ್ಟೇ ಅಣ್ಣ, ಇನ್ನೇನು ಬೇಡ ಗುರು. ಮಸ್ತ್ ಪರ್ಫಾರ್ಮೆನ್ಸ್, ಇನ್ನೊಂದೇ ಮ್ಯಾಚ್ ಬೇಕಾಗಿರೋದು. ಲವ್ ಯು ಫ್ರಮ್ ಕರ್ನಾಟಕ ಅಷ್ಟೇ. ನೋಡ್ರಪ್ಪ ಗೈಸ್, ಕಪ್ ಎತ್ಕೊಂಡೋಯ್ತು ಅವ್ರ ಮನೆಗೆ. ಆದ್ ನೆಕ್ಸ್ಟ್ ನಮ್ಮ RCB ವಾರಂಟಿ ಫೈಲ್ ಇರುತ್ತೆ. ವಿಲ್ ಮೀಟ್ ಇನ್ ದ ಫಿನಾಲೆ. ಇನ್ನೊಂದು ವೆಂಕಿ ಬಾಯ್ ಲವ್ ಯು. Krishna Kumar sir, I was in Leela also. I was there in front of you only sir. I tried calling you but you are busy. ಮಾತಾಡ್ಸೋದ್ರಪ್ಪ ಅಷ್ಟೊತ್ತಿಂದ ಕಿರ್ಚಿದಕ್ಕೆ ದಿನೇಶ್ ಕಾರ್ತಿಕ್ ಅವರಪ್ಪ ಮಾತಾಡ್ಸೋದು. ಬ್ರೋ ಏನ್ ಬ್ರೋ ಬಂದಿದ್ಕೆ ಮನ್ಸು ಖುಷಿ, RCB ಗೂ ಖುಷಿ.
ನಾನು ಒಬ್ನೇ ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಸಿಗೋಣ ಬೆಂಗಳೂರಲ್ಲಿ. ಸೊ ಟಿಲ್ ದೆನ್ ಲವ್ ಸುಜಿತ್ ಗೌಡ ಬ್ರೋ. ಗಿವ್ ಲಾಡ್ ಆಫ್ ಲವ್. We are not begging for follow, comments, shares, something whatever it is. We are just ಪ್ರೀತಿ ಮತ್ತೆ ಪ್ರೋತ್ಸಾಹ ಅಷ್ಟೇ ಬೇಕಾಗಿರೋದು. ತುಂಬಾ ಮನುಷ್ಯಂಗೆ ಇಂಪಾರ್ಟೆಂಟು. ಸೊ ಅದನ್ನ ಕೊಡಿ ಸಾಕು. ಸೊ ನೋ ಹೇಟ್, ಓನ್ಲಿ ಲವ್ ಅಷ್ಟೇ. ಏನೋ ಹೇಳಿದ್ರು ಸಖತ್ತಾಗಿ ಹೇಳಿದ್ರು. ಸೊ ಇವಾಗ ಇವ್ರಿಗೆ ಬಾಯ್ ಹೇಳ್ಬಿಟ್ಟು ಕಳಿಸೋ ಒಂದು ಸಮಯ. ಇವ್ರಿಗೆ ಹೇಳ್ತಾ ಇದ್ದೀನಿ ಇರಿ ಇನ್ನೂ ಅಹಮದಾಬಾದ್ಗೆ ಹೋಗೋಣ, ಫೈನಾಲೆಗೆ ಹೋಗಿ ಬರೋಣ ಅಂತೇಳಿ. ಸೊ ಅಣ್ಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಣ್ಣಂಗೆ ಬೆಂಗಳೂರು ಜನ ಕಾಯ್ತಾ ಇದ್ದಾರೆ. ಹಂಗೆ ಅವ್ರಿಗೆ ಶೂಟ್ಗಳಿದೆ. ದುಡ್ಡು ಮಾಡ್ತಾವ್ರಿ ಅವರೆಲ್ಲ. ದುಡ್ಡು ಮಾಡ್ತಾವ್ರ ಅವರೆಲ್ಲ ಎಲ್ಲ ಇರ್ತಾರೆ ಹೇಳಿ. ಅದಕ್ಕೆ ಓಕೆ ಗೈಸ್, ಇವಾಗ ಅವ್ರನ್ನ ಕಳಿಸುವಂತ ಸಮಯ ಬಂದಿದೆ ಅಂಡ್ ಇದೊಂದು ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂದಿದೆ. ಸೊ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ. ನಾವೆಲ್ಲ ಮಸ್ತ್ ಮಜಾ ಮಾಡಿದ್ವಿ. ಧರ್ಮಶಾಲಾದಲ್ಲಿ ಮ್ಯಾಚ್ ಗೆದ್ದಿದ್ವಿ. ಇನ್ನೊಂದೇ ಮ್ಯಾಚ್ ಗೆಲ್ಲೋದು ಬಾಕಿ, ಅದು ಫಿನಾಲೆ. ಸೊ 2ನೇ ಕಪ್ಪು, 2ನೇ ಸ್ಟಾರ್ ಲೋಡಿಂಗು ಇದ್ರ ಮೇಲೆ ಹಂಗಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಫೈನಲ್ಸ್ ಅಲ್ಲಿ ಈ ಸಲ ಹೊಡಿಯೋದೆ RCB. ಈ ಸಲ RCB ಕಪ್ ಹೊಡಿತು ಅಂದ್ರೆ ಸುಜಿತ್ ಗೌಡ್ರ ನನಗೆ ಮತ್ತೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ಅದು ನೆಕ್ಸ್ಟ್ ಲೆವೆಲ್ ಪಾರ್ಟಿ. ಸೊ ಸಿಗೋಣ. ಇದು ಪ್ಲಾನ್ ಅಲ್ಲೇ ಇರಲಿಲ್ಲ, ಬಟ್ ಏನೋ ಹೇಳಿದ್ರು 100% ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದ್ ಕಡೆ ನೆಕ್ಸ್ಟ್ ಲೆವೆಲ್ ಆಗಿ ಕರ್ಕೊಂಡು ಹೋಗ್ತೀನಿ. ಓಕೆ ಗೈಸ್, ಬೈ ಬೈ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.